ಯಾವ ಕ್ಯಾಮ್ರಾನ ತೊಗೋಬೇಕು ಅಂತ ತುಂಬ ಜನ ಫೋಟೋಗ್ರಾಫರ್ಸ್ಗಳು ವೆಯ್ಟ್ ಮಾಡ್ತಾಯಿದ್ರು. ಆ ಕ್ಯಾಮ್ರಾ ಈಗ ರಿಲೀಸ್ ಆಗಿದೆ. A7M5 ಅಂದರೆ ಸೋನಿ A7M5 ಕ್ಯಾಮ್ರಾ ರಿಲೀಸ್ ಆಗಿದೆ. ಈ ಕ್ಯಾಮ್ರಾ ಮತ್ತು A7M4 ಕ್ಯಾಮ್ರಾದ ಡಿಫ್ರೆನ್ಸ್ಗಳು ಏನಂತ ನಿಮ್ಗೆ ಚೆನ್ನಾಗಿ ಗೊತ್ತಾ? ಇಲ್ಲ ಅಂದರೆ ಈ ವಿಡಿಯೋದ ಸ್ವಲ್ಪ ಕ್ಲಿಪ್ಸ್ಗಳನ್ನ ನೋಡಿ. ಪೂರ್ತಿ ನೋಡಿದ್ರೂ ಪರವಾಗಿಲ್ಲ, ಓಡಿಸ್ಕೊಂಡು ನೋಡಿದ್ರೂ ಪರವಾಗಿಲ್ಲ. ಒಳ್ಳೊಳ್ಳೆ ಪಾಯಿಂಟ್ಸ್ಗಳು ಇರೋದ್ರಿಂದ ಹೇಳ್ತಾ ಇದ್ದೀನಿ. ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಡೌಟು, ಈಗ A7M4 ಯೂಸ್ ಮಾಡ್ತಾ ಇರೋರು M5 ತೊಗೋಬೇಕಾ, ಇಲ್ಲ M5ನ ಯಾರು ತೊಗೋಬೇಕು ಅಂತ ಅಪ್ಡೇಟ್ ಏನು ಕೊಟ್ಟಿದ್ದಾನೆ ಅಂತ ಇದರಲ್ಲಿ ಇದೆ ಈ ವಿಡಿಯೋದಲ್ಲಿ, ಸರಿನಾ? ನಾವೆಲ್ಲ ಏನು ಮಾಡ್ತಾಯಿದ್ವಿ, A7M4 ಇಟ್ಕೊಂಡಿರೋರು M5ಅಲ್ಲಿ ನಮಗೆ 40 ಮೆಗಾಪಿಕ್ಸೆಲ್ ಕೊಡ್ತಾನೆ, 45 ಮೆಗಾಪಿಕ್ಸೆಲ್ ಕೊಡ್ತಾನೆ. ಈಗ ಆಲ್ರೆಡಿ ಕೆನಾನು ಅವರೆಲ್ಲ 6K, ನಿಕಾನ್ ಅವರೆಲ್ಲ 6K ಇನ್ಬಿಲ್ಟು ಎಲ್ಲ ಮಾಡಿಬಿಟ್ಟಿದ್ದಾರೆ. M5ಅಲ್ಲಿ ಎಲ್ಲ ಅದನ್ನೇ ಕೊಡ್ತಾನೆ ಅಂತ ನಾವು ಗೆಸ್ ಮಾಡಿದ್ವಿ. ಬಟ್ ಸೋನಿಯವ್ನು ಆ ಥಿಂಕ್ ಮಾಡಿಲ್ಲ. ಸೋನಿಯವರು ತುಂಬ ಬೇರೆ ಥರನೇ ಥಿಂಕ್ ಮಾಡಿದ್ದಾರೆ ಅವರು. ಸೊ ಈ M5 ಏನು ಮಾಡ್ಬೋದು ಮ್ಯಾಕ್ಸಿಮಮ್ ಅಂತ ಹೇಳಿ ಅದನ್ನೇ ಇಟ್ಕೊಂಡು ಮಾಡಿದ್ದಾರೆ. ಬಟ್ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಆದರೆ ಅದು ಪೂರ್ತಿ ಡೀಟೇಲ್ಸ್ ನೋಡಬೇಕಂದ್ರೆ ಈ ವಿಡಿಯೋ ನೋಡಿ. ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಅಂದರೆ, ನಾನು ಮನೋಹರ್ ಆಚಾರ್ ಸಿನಿಮಾಟೋಗ್ರಫರ್. ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್. ನೀವು ಇವಾಗಲೇ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗಾದರೂ ಈ ವಿಡಿಯೋನ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ಈ ಕ್ಷಣವೇ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಓಕೆ, ಬನ್ನಿ ವಿಡಿಯೋ ಹೋಗೋಣ. ಸೋನಿ A7M4ನ ನೆಕ್ಸ್ಟ್ ವರ್ಷನು A7M5 ಸರಿನಾ? ಇದರಲ್ಲಿ ಕೂಡ ನಮಗೆ 35.7 ಅಂದರೆ 35 ಮೆಗಾಪಿಕ್ಸೆಲ್ಗಳನ್ನ ಕೊಟ್ಟು ನಮಗೆ 33 ಮೆಗಾಪಿಕ್ಸೆಲ್ವರೆಗೂ ಇದನ್ನು ಲಾಕ್ ಮಾಡಿದ್ದಾರೆ. ಇದರಲ್ಲಿ ನಮಗೆ 33 ಮೆಗಾಪಿಕ್ಸೆಲಲ್ಲಿ ಫೋಟೋ ಬರುತ್ತೆ ಮತ್ತು 26 ಅಲ್ಲಿ ನಿಮಗೆ ವಿಡಿಯೋ ರೆಕಾರ್ಡನ್ನು ಮಾಡುವಂಥ ಆಕ್ಸೆಸ್ ಈ ಕ್ಯಾಮ್ರಾದಲ್ಲಿ ಇದೆ. ಸೊ ಪ್ಲಸ್ ಇದರಲ್ಲಿ ನಮಗೆ 30 FPS ಅಂದರೆ ಒಂದು ಸರಿ ಕ್ಲಿಕ್ ಮಾಡಿದ್ರೆ, ಸೊ ಕಂಟಿನ್ಯೂಸ್ ಶಾಟ್ ಅಂತ ಹೇಳ್ತೀವಿ, ಸ್ಪೋರ್ಟ್ಸ್ ಫೋಟೋಗ್ರಫಿ, ಆಮೇಲೆ ವೈಲ್ಡ್ ಲೈಫ್ಗೆ, ಮತ್ತು ಈ ಅಕಸ್ಮಾತ್ ಈ ವೆಡ್ಡಿಂಗ್ ಫೀಲ್ಡಲ್ಲಿ ನಮಗೆ ಏನಾದರೂ ಕಂಟಿನ್ಯೂಸ್ ಶಾರ್ಟ್ಸ್ ಬೇಕಂದರೆ ಟಕ ಅಂತ ಹೊಡಿತೀವಲ್ಲ, ಅದು ನಮಗೆ 10 ಫೋಟೋಸ್ಗಳನ್ನು M4ಅಲ್ಲಿ ಆಕ್ಸೆಸ್ ಕೊಟ್ಟಿದ್ದರು. ಆದರೆ M5ಅಲ್ಲಿ ಏನು ಮಾಡಿದ್ದಾರೆ ಅಂದರೆ 30 ಫೋಟೋಸ್ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಡಿಫ್ರೆನ್ಸು, ಟಕ್ಕಂತ ಕೊಟ್ಟಿದ್ದಾರಲ್ಲ ಅಂತ ಅನ್ಕೋತೀವಿ. ಆದರೆ ಅದು ನಮಗೆ ಬ್ಲ್ಯಾಕ್ಔಟ್ ಫ್ರೀಯಲ್ಲಿ ಸಿಗ್ತಾ ಇದೆ. ಅಂದರೆ ಏನಾಗ್ತಾ ಇದೆ ಅಂದರೆ, ಇದರಲ್ಲಿ ಈ ಬ್ಲ್ಯಾಕ್ಔಟ್ ಫ್ರೀ ಇಮೇಜಸ್ಗಳನ್ನ ನಮಗೆ 30 FPS ಕೊಡಬೇಕು ಅಂದರೆ ಸ್ವಲ್ಪ ಟಫ್. ಅದರಲ್ಲಿ ಕೆಲವೊಂದನ್ನು ಆ್ಯಡ್ ಮಾಡಬೇಕಾಗತ್ತೆ. ನಾನು ಆವಾಗಲೇ ಹೇಳಿದ್ನಲ್ಲ, ಸೋನಿ M4ಇಂದ M5 ಬಂದಾಗ ಮೆಗಾಪಿಕ್ಸೆಲ್ ಮಾತ್ರ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದರೆ ಸೋನಿಯಲ್ಲಿ ಅದಕ್ಕಿಂತ ಮೀರಿ ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಈಗ ಅಟ್ ಪ್ರೆಸೆಂಟ್ M4 ಯೂಸ್ ಮಾಡ್ತಾ ಇರೋರು ಏನು ರಿಕ್ವೈರ್ಮೆಂಟ್ ಇದೆ ಅಂತ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಕೊಟ್ಟಂಗಿದೆ ಇದು. ಸೊ ಮೆಗಾಪಿಕ್ಸೆಲ್ನ ಎಕ್ಸ್ಪೆಕ್ಟ್ ಮಾಡೋರು ಅದನ್ನೇ ಕಾಯ್ಕೊಂಡಿದ್ದವ್ರಿಗೆ ಈ ಕ್ಯಾಮ್ರಾ ಖಂಡಿತ ಅಲ್ಲ. ಮೆಗಾಪಿಕ್ಸೆಲ್ ಬೇಕಂದ್ರೆ ನೀವು R ಸೀರೀಸ್ಗೆ ಹೋಗಬೇಕು. ಬಟ್ ಈ ಕ್ಯಾಮ್ರಾದಲ್ಲಿ ಇನ್ನೊಂದು ಸ್ಪೆಷಲ್ಲಾಗಿ M5ಅಲ್ಲಿ ಎಲ್ಲ ಸೇರಿಸಿ ನಿಮಗೆ ಕೊಟ್ಟಿದ್ದಾರೆ. ಏನೇನು ಅಂತ ನೋಡೋಣ. ಇಲ್ಲಿ ಸೆನ್ಸರ್ ಬಗ್ಗೆ ಮಾತಾಡೋಣ. ಫಸ್ಟು ಸೆನ್ಸರಲ್ಲಿ ಅದರಲ್ಲಿ ಏನಾಗಿತ್ತು, M4ಅಲ್ಲಿ ಎಕ್ಸ್ಮೋರ್ ಮಾತ್ರ, ಅಂದರೆ ಸಿಮೋಸ್ ಸೆನ್ಸರ್ಗಳನ್ನ ಎಕ್ಸ್ಮೋರ್ ಅದನ್ನು ಮಾತ್ರನೇ ಯೂಸ್ ಮಾಡಿದರು. ಬಟ್ ಇದರಲ್ಲಿ ಏನಾಗುತ್ತೆ, ನಿಮಗೆ ಅದಕ್ಕಿಂತ ಅಪ್ಗ್ರೇಡೆಡ್, ಸರಿನಾ, ಅದಕ್ಕಿಂತ ನೆಕ್ಸ್ಟ್ ವರ್ಷನ್ ಅಂತ ಅಂದ್ಕೊಳ್ಳಿ. ಅದನ್ನು ನಿಮಗೆ ಇದು ಪಾರ್ಷಿಯಲ್ ಸ್ಟ್ಯಾಕ್ಡ್ ಸೆನ್ಸರನ್ನು ಯೂಸ್ ಮಾಡಿದ್ದಾರೆ. ಇದನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಿಮಗೆ ಲೈಟು ತುಂಬ ವೇಗವಾಗಿ ಸೆನ್ಸರ್ನ ತಲುಪೋದಕ್ಕೆ ಏನು ಮೆಟೀರಿಯಲ್ಸ್ ಬೇಕೋ ಆ ಸೆನ್ಸರಲ್ಲಿ ಅದನ್ನು ಅಳವಡಿಸಿರ್ತಾರೆ. ಅದರಿಂದ ನಮಗೇನು ಯೂಸು ಅದನ್ನು ತಿಳ್ಕೊಬೇಕಲ್ಲ ನಾವು. ಅದೆಲ್ಲ ಟೆಕ್ನಿಕಲಿ, ಅದೆಲ್ಲ ಸಮಥಿಂಗ್ ಬಿಟ್ಬಿಡಿ. ನಮಗೇನು ಯೂಸ್ ಅಂದರೆ, ನಾವು ಅದನ್ನು ಫಾಸ್ಟಾಗಿ ನಾವು ಆ ಕ್ಯಾಮ್ರಾ ರನ್ ಆಗೋದ್ರಿಂದ ನಮ್ಮ ಪ್ರೋಸೆಸ್ಗಳು ಫಾಸ್ಟಾಗಿ ಆಗುತ್ತೆ. ಒಂದು. ಎರಡನೇದು ಬಂದ್ಬಿಟ್ಟು ನಾವು ಏನು ತೆಗಿತೀವಿ, JPEG, RAW ಮತ್ತು ವೀಡಿಯೋದಲ್ಲಿ HD 4K ಅಂತ ತೆಗಿಬೇಕಾದ್ರೆ, ಫಾರ್ ಎಕ್ಸಾಂಪಲ್ ವೀಡಿಯೋ ತೆಗಿಬೇಕಾದ್ರೆ ನಮಗೆ ಈಟಿಂಗ್ ಇಶ್ಯೂಸು ಸ್ವಲ್ಪ ಕಮ್ಮಿ ಬರುತ್ತೆ. ತುಂಬ ಪ್ರೊಸೆಸಿಂಗ್ ಟೈಮ್ ತೊಗೊಳ್ಳಲ್ಲ. ಸೊ ಹಾಗಾಗಿ ಕಮ್ಮಿ ಬರುತ್ತೆ. ಅಕಸ್ಮಾತ್ ನಾವು ಕೆಲವೊಂದು ಸರಿ ಬ್ಲ್ಯಾಕ್ಔಟ್ ಇಶ್ಯೂಸ್ಗಳನ್ನ ನಾವು ಫೇಸ್ ಮಾಡ್ತಾ ಇರ್ತೀವಿ ಇಮೇಜಸ್ಗಳು ತೆಗಿಬೇಕಾದ್ರೆ. ಬಟ್ ಈ ಸೆನ್ಸರಿಂದ ನಮಗೇನಾಗುತ್ತೆ, ಬ್ಲ್ಯಾಕ್ಔಟ್ ಇಶ್ಯೂಸ್ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಮತ್ತು ಇದರಲ್ಲಿ ನಮಗೆ ಏನು ಇಮೇಜ್ ಪ್ರೊಸೆಸ್ ಮಾಡುವಂಥ ಒಂದು ಚಿಪ್ಪನ್ನು ಅಳವಡಿಸಿದ್ದಾರೆ. ಅದನ್ನು ಕೂಡ M4ಗಿಂತ M5ಅಲ್ಲಿ ಅಪ್ಗ್ರೇಡ್ ಮಾಡಿದ್ದಾರೆ. ವರ್ಷನ್ 2 ಅಂತ ತಿಳ್ಕೊಳ್ಳಿ. ಅದರಲ್ಲಿ ಹಾಕಿದ್ದಾರೆ. ಅದರಿಂದ ನಮಗೇನಾಗುತ್ತೆ ಅಂದರೆ, ಇಮೇಜಸ್ಗಳು ಫಾಸ್ಟಾಗಿ ಪ್ರೊಸೆಸಿಂಗ್ ಆಗುತ್ತೆ. ಅದು ಮೇನ್. ನಿಮ್ಗೆ ಯಾವುದು ಕಲರ್ಗಳು ಚೇಂಜ್ ಆಗಿಬಿಡುತ್ತೆ. ಇದೆಲ್ಲ ನಮಗೇನಾಗುತ್ತೆ, ಇನ್ ಡೆಪ್ತು ತುಂಬ ಅದ್ರ ಪೂರ್ತಿ ಯೂಸ್ ಮಾಡ್ಕೊಂಡಾಗ ನನ್ನ ಪ್ರಕಾರವಾಗಿ ಯಾರು ಕೂಡ ಒಂದು ಕ್ಯಾಮ್ರಾವನ್ನು ಪೂರ್ತಿಯಾಗಿ ಯೂಸ್ ಮಾಡಲ್ಲ, 100% ಯೂಸ್ ಮಾಡಲ್ಲ. ಬಟ್ ಇನ್ ಸರ್ಫೇಸ್ ಅಂದರೆ ಫಸ್ಟ್ ಸರ್ಫೇಸಲ್ಲಿ ನೋಡೋದಾದರೆ ನಮಗೆ ಆ ಥರ ನನಗೇನು ಅನ್ನಿಸಿಲ್ಲ. ಬಟ್ ಒಂದಂತೂ ಆ್ಯಡ್ ಮಾಡಿದ್ದಾನೆ. ಏನಂತ, ನಾವು ಏನು 14.15 ಡೈನಾಮಿಕ್ ರೇಂಜ್ ನೋಡ್ತಾ ಇದ್ವಿ, ಇದರಲ್ಲಿ 16 ಡೈನಾಮಿಕ್ ರೇಂಜ್ ಆ ಥರ ಕೊಟ್ಟಿದ್ದಾನೆ. ಅಂದರೆ ಹೈಲೈಟ್ಸ್, ಶಾಡೋಸ್ ಏನು ಎತ್ತುತ್ತೀವಿ ಅದನ್ನು ಸ್ವಲ್ಪ ಡೆವಲಪ್ ಮಾಡಿಕೊಟ್ಟಿದ್ದಾನೆ. ಅದರಿಂದ ನಮಗೆ ಅಂಥ ಡಿಫ್ರೆನ್ಸ್ ಆಗೋಲ್ಲ. ಬಟ್ ಇದನ್ನು
ಯಾರು ಕಾಯ್ತಾ ಇದ್ರು ಅವ್ರಿಗೆ ಇದನ್ನು ರೈಸ್ ಮಾಡಿ ಕೊಟ್ಟಿದ್ದಾರೆ. ಸೊ ಒಂದು ಕಡೆ ಖುಷಿನೂ ಅಲ್ಲ, ಒಂದು ಕಡೆ ದುಃಖನೂ ಇಲ್ಲ ಕೊಟ್ಟಿಲ್ಲ ಅಂತ, ಬಟ್ ಕೊಟ್ಟಿದ್ದಾನೆ. ಓಕೆ, ಇದ್ರ ಜೊತೆಗೆ ಸ್ಟೆಬ್ಲೈಸ್ ಕೊಟ್ಟಿದ್ದಾನೆ. ಸೊ ನಾವು ಇವತ್ತಿನವರೆಗೂ ಏನು ಮಾಡ್ತಾಯಿದ್ವಿ ಅದಕ್ಕಿಂತ 1 ಪಾಯಿಂಟ್ ಜಾಸ್ತಿ ಮಾಡಿ ಕೊಟ್ಟಿದ್ದಾರೆ. ಬಟ್ ನನಗೇನು ಅನಿಸುತ್ತೆ ಅಂದರೆ ಇದರಲ್ಲಿ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದು ಏನಾದರೂ ಇದ್ದರೆ ತುಂಬ ಸ್ಟೆಬ್ಲೈಸು ನಾವು M4ಗಿಂತ M5 ಭಯಾನಕವಾಗಿ ಬಂದುಬಿಡುತ್ತೆ. ಖಂಡಿತ ಇಲ್ಲ, ಭಯಾನಕವಾಗಿ ಏನು ಬಂದಿಲ್ಲ. ಸೊ ಬೇಸಿಕ್ಲಿ ಒನ್ ಪಾಯಿಂಟ್ ಅಪ್ಗ್ರೇಡ್ ಮಾಡಿ ಕೊಟ್ಟಿದ್ದಾನೆ. ಸ್ಟೆಪ್ಲೈಸ್ ಅಂತ ಮ್ಯಾಟ್ರ್ ಆಗೋಲ್ಲ. ಬಟ್ ನಮಗಿಲ್ಲಿ ಮ್ಯಾಟ್ರ್ ಆಗ್ತಿರೋದೇನು ಗೊತ್ತಾ, ನಿಮಗೇನು ಇಮೇಜ್ ಪ್ರೊಸೆಸ್ ಮಾಡುತ್ತೆ ಅದನ್ನು ಕೂಡ ಕೊಟ್ಟಿದ್ದಾನೆ. ಆಮೇಲೆ ಏನಾಗುತ್ತೆ ಅಂದರೆ ಇದರಲ್ಲಿ ನಿಮಗೆ ಆಟೋ ಫೋಕಸ್ಸು ಸ್ವಲ್ಪ ಫಾಸ್ಟಾಗಿ ವರ್ಕ್ ಆಗುತ್ತೆ. ಯಾಕೆಂದರೆ ಇದರಲ್ಲಿ ಆಟೋ ಫೋಕಸ್ ರೆಕಗ್ನೈಸ್ ಅಂತ ಏನು ಕರಿತೀವಿ ನಾವು ಅದನ್ನು, ಅಂದರೆ ಈಗ ಮನುಷ್ಯ ಓಡಾಡ್ತಾ ಇರೋದನ್ನು, ಫೇಸ್ ಫೋಕಸ್ ಮಾಡೋದನ್ನು, ಐ ಫೋಕಸ್ ಮಾಡೋದನ್ನು, ಬರ್ಡ್ ಫೋಕಸ್ ಮಾಡೋದನ್ನು, ಆಮೇಲೆ ಅನಿಮಲ್ಸ್ಗಳನ್ನು ಫೋಕಸ್ ಮಾಡೋದು, ವೆಹಿಕಲ್ಸ್ಗಳನ್ನ ಫೋಕಸ್ ಮಾಡೋದು, ಇದಕ್ಕೆ ಸಪ್ರೇಟ್ ಚಿಪ್ ಕೊಟ್ಟಿದ್ದಾನೆ. ಅದನ್ನು ಕೊಟ್ಟು ಅಪ್ಗ್ರೇಡ್ ಮಾಡಿ ಕೊಟ್ಟಿದ್ದಾರೆ. ಸೊ ಅಲ್ಲಿ ಏನಾಗ್ಬಿಡುತ್ತೆ, ನಮ್ಗೆ ಏನಾಗುತ್ತೆ ಅಂದರೆ ಫೋಕಸಿಂಗ್ ಫಾಸ್ಟ್ ಆಗುತ್ತೆ. ಈಗ ಆಲ್ರೆಡಿ M4 ಯೂಸ್ ಮಾಡ್ತಿರೋರು ಸಿಕ್ಕಾಪಟ್ಟೆ ಜನ ಹೇಳಿದ್ದಾರೆ, ಸೊ ಫೋಕಸಿಂಗ್ ತುಂಬ ಫಾಸ್ಟ್ ಇದೆ, ಸಖತ್ತಾಗಿದೆ ಅಂತ. ಸೊ ಅದ್ರ ಜೊತೆಗೆ ಏನಾಗಿದೆ ಅಂದರೆ ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡಿ ಪವರ್ಫುಲ್ಲಾಗಿ ಕೊಟ್ಟಿದ್ದಾರೆ. ಯಾಕೆಂದರೆ ಈಗ ಆಲ್ರೆಡಿ ಯೂಸ್ ಮಾಡಿರೋದೇ ಸೆನ್ಸರ್ ಸ್ವಲ್ಪ ಹೈ ಎಂಡ್ ಅಲ್ವಾ. ಸ್ಟ್ಯಾಕೆಡ್ ಸೆನ್ಸರ್ಗಳನ್ನ ಯೂಸ್ ಮಾಡಿದಾಗ ಏನಾಗುತ್ತೆ, ಫೋಕಸಿಂಗ್ ರೇಂಜ್ ಏನಾಗುತ್ತೆ ಟಕ್ಕಂತ ಸಿಗ್ತಾ ಇರುತ್ತೆ, ನಮಗೆ ಫೋಕಸಿಂಗ್ ಫಾಸ್ಟಾಗಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಫೋಕಸಿಂಗ್ ಇದರಲ್ಲಿ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಇದೊಂದು ಗುಡ್ ಒನ್. ಇದು ಒಂದು ತುಂಬ ಒಳ್ಳೆ ವಿಷಯ. ಫೋಕಸಿಂಗನ್ನು ನಿಮಗೆ ಫಾಸ್ಟ್ ಮಾಡಿ ಕೊಟ್ಟಿದ್ದಾರೆ. ಅದನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಓಕೆ, ಸಮಸ್ಯೆ ಇಲ್ಲ, ಸೂಪರ್ ಆಗಿದೆ. ಇದು ಯಾರು ಯೂಸ್ ಆಗುತ್ತೆ ಅಂದರೆ ಯಾರು ಸ್ಪೋರ್ಟ್ಸ್ ಫೋಟೋಗ್ರಫಿ, ಕಂಪ್ನಿ ಇವೆಂಟ್ಗಳನ್ನ, ಮತ್ತು ಪ್ರೀ ವೆಡ್ಡಿಂಗ್ಗಳನ್ನು, ಮತ್ತು ವೆಡ್ಡಿಂಗಲ್ಲಿ ಅಂಥ ಫಾಸ್ಟ್ ಫೋಕಸಿಂಗ್ ಏನು ಬೇಕಾಗಿಲ್ಲ. ಈಗ M4ಅಲ್ಲಿ ಯೂಸ್ ಮಾಡ್ತಿರೋಂಥ ಫೋಕಸ್ಗಳೇ ಸಾಕಾಗ್ಬಿಡುತ್ತೆ. ಬಟ್ ಈ ಥರದ್ದು ಫೋಕಸ್ ಇರೋದಿಲ್ಲ, ಈ ಸ್ಪೋರ್ಟ್ಸು, ವೈಲ್ಡ್ ಲೈಫು, ಈ ಥರ ಫೋಕಸ್ ಇದೆ, ಇವ್ರಿಗೆ ಇದು ಸಿಕ್ಕಾಬಡ ಯೂಸ್ ಆಗುತ್ತೆ. ಬಟ್ ವೆಡ್ಡಿಂಗಲ್ಲಿ ಯೂಸ್ ಮಾಡೋರಿಗೆ ಸ್ವಲ್ಪ ಮಟ್ಟಿಗೆ ಯೂಸ್ ಆಗ್ಬೋದು ನನ್ನ ಪ್ರಕಾರ. ಇನ್ನು ಬಂದ್ಬಿಟ್ಟು ಅದಕ್ಕಿಂತ ಮೇಲೆ ಈ ವೆಡ್ಡಿಂಗಲ್ಲಿ ಯೂಸ್ ಮಾಡೋರಿಗೆ ಒಂದು ಯೂಸ್ ಆಗುವಂಥ ಮೆಟೀರಿಯಲ್ಸ್ ಏನಂದರೆ, ನಾವು M4ಅಲ್ಲಿ ಏನಾಯಿತು, ಡಿಸ್ಪ್ಲೇ ಹೀಗೆ ಓಪನ್ ಮಾಡಿ ಮತ್ತು ಮೇಲೆ ಕೆಳಗೆ ಮಾಡಬೇಕು, ಸರಿನಾ? ಬಟ್ ಆದರೆ M5ಅಲ್ಲಿ ಏನಾಗ್ತಾ ಇದೆ ಅಂದರೆ ನಿಮಗೆ ಯಾವುದನ್ನು R5ಅಲ್ಲಿ ಕೊಟ್ಟಿದ್ರು ಆ್ಯಕ್ಸೆಸ್ ಹಿಂಗೆ ಕ್ಲೋಸ್ ಆಗಿರೋ ಹಂಗೆ, ಸೊ ನಾವು ಉಲ್ಟಾ ಮಾಡ್ಬೋದು, ಸೊ ಸೀದಾ ಮಾಡ್ಬೋದು. ಸೊ ಟಾಪ್ ಆ್ಯಂಗಲಲ್ಲಿ ತೆಗಿಬೇಕಾದ್ರೆ ನಾವು ಇಲ್ಲಿ ಇದ್ದಾಗ ಹಿಂಗೆ ನೋಡ್ಕೊಂಡು ತೆಗಿಬೋದು. ಇಲ್ಲ ಈಗ ಡೌನ್ ಆ್ಯಂಗಲ್ ಈಗ ಕ್ಯಾಮ್ರಾ ಇಟ್ಬಿಟ್ಟು ನಾವು ತೆಗಿತಾ ಇದ್ದೀವಿ ಅಂದರೆ ಹಿಂಗೆ ಮಾಡ್ಕೊಂಡು ತೆಗಿಬೋದು. ಬಟ್ M4ಅಲ್ಲಿ ಅದು ಸಾಧ್ಯ ಆಗ್ತಾ ಇರಲಿಲ್ಲ, ಯಾಕೆಂದರೆ ಇದು ಓಪನ್ ಮಾಡೇ ಕೊಡ್ತಾಯಿದ್ರು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಇದನ್ನು ಯಾಕೆ ಹಿಂಗೆ ಕೊಟ್ಟರು, R5 ಕೊಟ್ಟಂಗೆ ಕೊಡ್ಬೋದಾಗಿತ್ತಲ್ಲ ಅಂತ. ಬಟ್ ಈಗೇನಾಗಿದೆ ಅಂದರೆ ಅದೊಂದು ಗುಡ್ ಒನ್ ಆ್ಯಡ್ ಮಾಡಿದ್ದಾರೆ. ಈ ಡಿಸ್ಪ್ಲೇ ಏನಿದೆ ಆ್ಯಕ್ಸೆಸ್ ಜಾಸ್ತಿ ಕೊಟ್ಟಿದ್ದಾರೆ. ನೀವು ಓಪನ್ನು ಮಾಡ್ಬೋದು, ಮತ್ತು ಓಪನ್ ಮಾಡಿ ಟಿಲ್ಟ್ ಅಪ್ ಟಿಲ್ ಡೌನು ಮಾಡ್ಬೋದು, ಓಪನ್ ಮಾಡ್ದೇ ಟಿಲ್ಟ್ ಅಪ್ ಟಿಲ್ ಡೌನ್ ಮಾಡ್ಬೋದು. ಇದನ್ನೊಂದು ನನಗೊಂದು ಗುಡ್ ಒನ್ ಅಂತ ನನ್ನ ಅನಿಸಿಕೆ. ಸೊ ಬಾಡಿ ಸೈಜ್ ನೋಡೋಕ್ಕೆ ಬಂದರೆ ನೀವು M4 ಏನು ಬಾಡಿ ಇತ್ತೋ ಸೇಮ್ ಬಾಡಿ ಬರೋದಿಲ್ಲ, ಸ್ವಲ್ಪ ದೊಡ್ಡದು ಬರುತ್ತೆ. ತುಂಬ ಹೆವಿ ದೊಡ್ಡದು ಬರೋಲ್ಲ, ಸ್ವಲ್ಪ ಬಾಡಿನ ದೊಡ್ಡದು ಮಾಡಿದ್ದಾರೆ. ಮತ್ತು ವೆಯ್ಟು ಕೂಡ ಅಷ್ಟೇ ಸ್ವಲ್ಪ ಗ್ರಾಮ್ ಲೆವೆಲಲ್ಲಿ ಜಾಸ್ತಿ ಮಾಡಿದ್ದಾರೆ. ಗ್ರಾಮ್ ಅಂದರೆ ನಮಗೇನು ಅಂತ ಅನಿಸಲ್ಲ, ಬಟ್ ಬಾಡಿ ಸೈಜಲ್ಲೂ ಕೂಡ ತುಂಬ ಹೆವಿ ದೊಡ್ಡದು ಮಾಡಿಲ್ಲ, ಸ್ವಲ್ಪ ದೊಡ್ಡದು ಖಂಡಿತವಾಗ್ಲೂ ಮಾಡಿದ್ದಾರೆ. ಸೊ ಅದರ್ವೈಸ್ ಇನ್ನೇನಿದೆ ಅಂದರೆ ನಿಮಗೆ ಮೆಮೊರಿ ಕಾರ್ಡು ಇಲ್ಲಿ ಏನು ಹಾಕಿದೆ, ನಾವೇನು ಅಂದ್ಕೊಂಡಿದ್ವಿ ನಮಗೆ 2 ಸ್ಲಾಟು ಕೂಡ CF Express Type A ಅನ್ನುವಂಥ ಪವರ್ಫುಲ್ ಕಾರ್ಡ್ಗಳನ್ನು ಯೂಸ್ ಮಾಡುವಂಥ ಆ್ಯಕ್ಸಸ್ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಸೊ ಅದು ಸುಳ್ಳಾಗಿದೆ. ಇಲ್ಲಿ ಏನಾಗಿದೆ ಅಂದರೆ ನಮಗೆ ಫಸ್ಟು ಸ್ಲಾಟಲ್ಲಿ CF Express Type A ಅಂತ ಏನು ಬರ್ತದೆ, ನಾವು ಈಗ ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀವಿ. ಇದನ್ನು ನಾವು ಆಲ್ಮೋಸ್ಟ್ ಯೂಸ್ ಮಾಡಬೇಕಾಗಿದೆ. ಈಗ ಅದರಲ್ಲಿ ಏನು ಅಪ್ಗ್ರೇಡೇಷನ್ ಇಲ್ಲ. ಇನ್ನು ಸ್ಲಾಟ್ 2ಅಲ್ಲಿ ನಾವು ನಾರ್ಮಲಿ SDHC ಈ ಥರ ಕಾರ್ಡ್ಗಳನ್ನು ಆರಾಮ್ಸೆ ಯೂಸ್ ಮಾಡ್ಬೋದು. ಅದರಲ್ಲೇನು ಅಪ್ಗ್ರೇಡ್ ಮಾಡಿಲ್ಲ. ಸೊ ಅಷ್ಟಕ್ಕಷ್ಟೇ ಕೊಟ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ. ಅದರಿಂದ ಅಂಥ ಅವಶ್ಯಕತೆಯೂ ಇರಲಿಲ್ಲ M4ಗೆ. ಇನ್ನು M5 ಆ ಥರ ಬಂದಾಗ ನಾವು ಅದನ್ನೆಲ್ಲ ಅಪ್ಗ್ರೇಡ್ ಮಾಡಿಕೊಟ್ಬಿಡ್ತಾನೆ. ವೇಸ್ಟ್ ಅದು ಆಲ್ಮೋಸ್ಟು. ಈ ಕ್ಯಾಮ್ರಾದಲ್ಲಿ ಏನಂದರೆ ಫೋಟೋ ವಿಡಿಯೋ ಬೇಸಿಕ್ಲಿ ಮಾಡ್ಕೋಬೋದು, ಅದಕ್ಕೇನು ಬೇಕೋ ಆ ಥರ ಅಷ್ಟೇ. ನೋಡಿ, ಕ್ಯಾಮ್ರಾದಲ್ಲಿ ಯಾವಾಗಲೂ ಬೇಸಿಕ್ ಮತ್ತು ಪ್ರೀಮಿಯಂ ಕ್ಯಾಮ್ರಾಗಳು ಸಹ ಇರುತ್ತೆ. ಪ್ರೀಮಿಯಂ ಕ್ಯಾಮ್ರಾಗಳಲ್ಲಿ ಏನಾಗುತ್ತೆ ಅಂದರೆ ಕಾಸ್ಟ್ ವೈಸು ಕೂಡ ತುಂಬ ಜಾಸ್ತಿ ತೊಗೊಳ್ತಾರೆ. ಸೊ ಹಾಗಾಗಿ ಅದರಲ್ಲಿ R&D ಜಾಸ್ತಿ ಮಾಡಿರ್ತಾರೆ, ಮತ್ತು ನಮಗೇನು ಬೇಕೋ ಅದನ್ನು ಮಾಡಿ ಕೊಡ್ತಾ ಇರ್ತಾರೆ. ಅಂಥವು ಕೆಳಗೆಲ್ಲ ಎಲ್ಲನೂ ಅಪ್ಡೇಟ್ ಮಾಡಿಕೊಟ್ರೆ ವರ್ತದು. ನಾವು ಒಂದು 20,000 ಎಕ್ಸ್ಟ್ರಾ ಕೊಟ್ಟರು ವರ್ತು. ಬಟ್ ಈ ಥರ M4, M3, M5 ಈ ಥರ ಬರ್ತಾ ಇದೆಯಲ್ಲ, ಇದಕ್ಕೆಲ್ಲ ಸ್ವಲ್ಪ ಅಪ್ಗ್ರೇಡ್ ನಮಗೇನು ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನು ಮಾತ್ರ ಕೊಟ್ಟರೆ ನಾವು ಕೊಟ್ಟರು ದುಡ್ಡುಗೂ ವರ್ತಾಗತ್ತೆ ಅಷ್ಟೇ. ಇನ್ನು ಮೆಗಾಪಿಕ್ಸೆಲ್ ನಾನು ಆಲ್ರೆಡಿ ಹೇಳಿದ್ದೀನಿ. M4ಅಲ್ಲಿ ಏನು ಮೆಗಾಪಿಕ್ಸೆಲ್ ಇತ್ತೋ M5ಯಲ್ಲೂ ಸೇಮ್ ಮೆಗಾಪಿಕ್ಸೆಲ್. ಮೆಗಾಪಿಕ್ಸೆಲ್ ನೋಡಿಕೊಂಡು ನಾನು M4ಇಂದ M5 ಬರ್ತೀನಿ ಅಂದರೆ ಇಟ್ಸ್ ಅ ವೇಸ್ಟ್. ಬಟ್ ಒಂದನ್ನು ನೋಡ್ಕೊಂಡು ನೀವು ಬರ್ಬೋದು. ಏನು ಗೊತ್ತಾ, ನಮಗೆ 4K M4ನಲ್ಲಿ ತೆಗಿಬೇಕಾದ್ರೆ ಕ್ರಾಪ್ ಆಗ್ತಾಯಿತ್ತು 1.5 ಅಷ್ಟು ಕ್ರಾಪ್ ಆಗ್ತಾಯಿತ್ತು. ನೀವೀಗ ಫಾರ್ ಎಕ್ಸಾಂಪಲ್ಲು ಒಂದು 35mm ಇಟ್ಬಿಟ್ಟು ತೆಗಿತಾ ಇದ್ದೀರ ಅಂದರೆ 35mm 4K ನಿಮಗೆ ಸಿಗ್ತಾ ಇರಲಿಲ್ಲ.
ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗ್ತಿತ್ತು ಸೆನ್ಸರ್, ಕ್ರಾಪ್ ಆಗಿಬಿಟ್ಟು ಮುಂದಕ್ಕೆ ಹೋಗ್ತಾ ಇತ್ತು. ಬಟ್ M5 ಏನಾಗುತ್ತೆ ಅಂದರೆ ನಿಮಗೆ ವಿತೌಟ್ ಕ್ರಾಪ್, ನೀವು 35mm ತೆಗೆದ್ರೆ 35mm, 24 ತೆಗೆದ್ರೆ 24, 50 ತೆಗೆದ್ರೆ 50 ಈ ಥರ ಬರುತ್ತೆ ಯಾವುದರಲ್ಲಿ M5 ಸೊ ಇದಕ್ಕೆ ಜೊತೆಗೆ ಏನಾಗುತ್ತೆ ಅಂದರೆ 4K ನಿಮಗೆ 120p ಕೊಟ್ಟಿದ್ದಾರೆ, ಬಟ್ ಅದನ್ನು ಕ್ರಾಪ್ ಮಾಡಿದ್ದಾರೆ. ಮೋಸ್ಟ್ಲಿ A7M6 ಬಂದಾಗ ಏನಾಗುತ್ತೆ 120p ಏನು 4K 120p ಕೂಡ ನಮಗೆ ವಿತೌಟ್ ಕ್ರಾಪ್ ಸಿಗ್ಬೋದು ನನ್ನ ಪ್ರಕಾರ. ಸೊ ಇದಿಷ್ಟು ಫುಲ್ ಆಫ್ M5ನ ಇನ್ಫಾರ್ಮೇಷನ್. ಮತ್ತು ಇದನ್ನು ಯಾರ್ಯಾರು ತೊಗೊಳ್ಬೋದು, ಯಾರ್ಯಾರು ತೊಗೊಳ್ಬಾರ್ದು ಅಂದರೆ, ಈಗ ಆಲ್ರೆಡಿ ಯಾರು M4ನ ಯೂಸ್ ಮಾಡ್ತಾ ಇದ್ದೀರಾ, ಸೊ ನಿಮ್ಗೆ ಇದು ಕಂಫರ್ಟಬಲ್ ಆಗಿದ್ದರೆ ನೀವು M5ಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಯಾರು M4ನ ಯೂಸ್ ಮಾಡಿಕೊಂಡು 4K ಶೂಟ್ ಮಾಡಬೇಕಾದ್ರೆ ಕ್ರಾಪಿಂಗ್ ಇಶ್ಯೂಸ್ನ ಫೇಸ್ ಮಾಡ್ತಾ ಇದ್ದೀರೋ ಅವರು ನೀವು M5ಗೆ ಬರೋದ್ರಲ್ಲಿ ಅರ್ಥ ಇದೆ, ಆರಾಮ್ಸೆ ಬರ್ಬೋದು. ಯಾರು ಈಗ ಆಲ್ರೆಡಿ ಕೆನಾನ್ ಸೀರೀಸಲ್ಲಿದ್ದು ಈ R6 Mark II ಈ ಥರ ಸಮ್ ಕ್ಯಾಮ್ರಾಸ್ ಇದ್ದು ನೀವು ಯಾರಾದರೂ ಸೋನಿ M4 ಬೇಡ M5 ಬರುತ್ತೆ ಒಂದೇ ಸರಿ ಹೋಗೋಣ ಅಂತ ಕಾಯ್ತಾ ಇದ್ದರೆ ಅವ್ರು ನೀವು ಬರ್ಬೋದು. ಯಾರು ನಿಕಾನ್ ಸೀರೀಸಲ್ಲಿದ್ದು ಸೋನಿಗೆ ಬರಲಿ ಒಂದು ಒಳ್ಳೆ ಕ್ಯಾಮ್ರಾ ಅಂತ ಕಾಯ್ತಾ ಇದ್ದರೆ ನೀವು ಕೂಡ ಬರ್ಬೋದು, ಈ ಥರದಲ್ಲಿ ಬರ್ಬೋದು. ಜೊತೆಗೆ ಏನಾಗುತ್ತೆ ಅಂದರೆ ಯಾರು ಯೂಟ್ಯೂಬರ್ಸ್ಗಳು ಅಂದರೆ ಈ ಸೋಷಿಯಲ್ ಮೀಡಿಯಾ ಪ್ರಮೋಟರ್ಸ್ ಅಂತ ಯಾರು ಇರ್ತೀರ, ಸೊ ನೀವು ಕೂಡ ಇದನ್ನು ತೊಗೋಬೋದು M5ನ. ಯಾಕೆಂದರೆ ನಿಮಗೆ ಲೈವ್ ಆಗಿ 4K ನಿಮಗೆ ಇದರಲ್ಲಿ ಲೈವ್ ಆಗಿ ಮಾಡ್ಕೋಬೋದು, ನೀವು ಯೂಟ್ಯೂಬ್ ಅದಕ್ಕೆ ಇದಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಅದರ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಟೈಪ್ ಸಿ ಕೂಡ ತುಂಬ ಫಾಸ್ಟಾಗಿ ಕೊಟ್ಟಿದ್ದಾರೆ. ಇದೆಲ್ಲ ತುಂಬ ಮೈದನ ಇದು. ಇನ್ನು ಬ್ಯಾಟ್ರಿ ಕೂಡ ಸೇಮ್, ಎಲ್ಲನೂ ಸೇಮೇ, ಕಂಪ್ಲೀಟ್ ಎಲ್ಲ A to Z ಸೇಮೇ. ನಿಮಗೆ ಮೆಗಾಪಿಕ್ಸಲ್ಲು, ಫೋಕಸಿಂಗ್ ರೇಂಜು ಮತ್ತು ನಿಮಗೆ ಮತ್ತು ಆಟೋ ಫೋಕಸ್ಸು ಏನು ಅಂತ ಇದೆ ಅದು, ಈ ಥರದ್ದು ಮೇಯ್ನ್ ಮ್ಯಾಟ್ರ್ಗಳೇನಿದೆ ಇದನ್ನು ಮಾತ್ರ ಅಪ್ಗ್ರೇಡ್ ಮಾಡಿ ಕೊಟ್ಟಿದ್ದಾರೆ. ನನ್ನ ಲೆಕ್ಕಾಚಾರ ತೊಗೊಂಡ್ರೆ M5 ನಮ್ಮ ಎಕ್ಸ್ಪೆಕ್ಟೇಷನ್ ಬರದೇ ಇದ್ರೂ ಕೂಡ ಈ ಕ್ಯಾಮ್ರಾನ ಇನ್ನಷ್ಟು ಪವರ್ಫುಲ್ಲಾಗಿ ಇನ್ನಷ್ಟು ಫಾಸ್ಟಾಗಿ ಮಾಡಿ ಕೊಟ್ಟಿದ್ದಾರೆ. ನಾವೇನು ಇಮೇಜಸ್ ಪ್ರೋಸೆಸ್ ಮಾಡೋದಕ್ಕೆ ಸ್ವಲ್ಪ ಸ್ಲೋ ಆಗ್ತಾಯಿತ್ತು ಅಂತ ನಮ್ಗೆ ಅನಿಸಿದರೆ, ಇಂಟರ್ನಲ್ಲಿ ನನಗೆ ಯಾವುದೂ ಅನಿಸಿಲ್ಲ, ಯಾವತ್ತೂ ಅನಿಸಿಲ್ಲ ನನಗೆ. ಸೊ ಫೋಕಸಿಂಗಲ್ಲಿ ಸ್ವಲ್ಪ ಅನಿಸಿದೆ, ಸ್ವಲ್ಪ ಒಂಚೂರು ಫಾಸ್ಟ್ ಕೊಡ್ಬೋದಾಗಿತ್ತು ಅಂತ ಪರ್ಸ್ನಲಿ ನನ್ನ ಫೀಲ್ ಮಾಡಿದ್ದೀನಿ ನಾನು. ಸೊ ಈ ಲೆಕ್ಕಾಚಾರ ತೊಗೊಂಡ್ರೆ ಫೋಕಸಿಂಗ್ ಕೂಡ M5 ಫಾಸ್ಟಾಗಿ ಕೊಟ್ಟಿದ್ದಾರೆ. ಎಷ್ಟು ಬೇಗ ನನ್ನ ಕೈಯಲ್ಲಿ ಕ್ಯಾಮ್ರಾ M5 ಬರುತ್ತೋ ಅಷ್ಟು ಬೇಗ ವಿತ್ ಕ್ಯಾಮ್ರಾ ನಿಮಗೆ ರಿವ್ಯೂ ಮಾಡಿ ತೋರಿಸುವಂಥ ಪ್ರಯತ್ನ ಖಂಡಿತ ಮಾಡ್ತೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿತ್ತು. ಸೊ ಇದು ಸೋನಿ A7M5ನ ಒಂದು ಗೊತ್ತಿರೋವಂಥ ಇನ್ಫಾರ್ಮೇಷನ್. ನಾನು ಇದನ್ನು ಕನ್ನಡದಲ್ಲಿ ಮಾಡಿದ್ದೀನಿ. ನನ್ನ ಲೆಕ್ಕಾಚಾರ ಸುಮಾರು ಜನಕ್ಕೆ ಅರ್ಥ ಆಗಿರುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಸೊ ಬೇಡ, ಇನ್ನೊಂದು ಸರಿ ಈ ವಿಡಿಯೋನ ನೋಡುವಂಥ ಪ್ರಯತ್ನ ಮಾಡಿ. ಯಾಕೆಂದರೆ ಇನ್ಫಾರ್ಮೇಷನ್ ಬೇಕಂದ್ರೆ ನಾವು ಅದಕ್ಕೆ ಟೈಮ್ ಖಂಡಿತ ಕೊಡಬೇಕು. ಅಕಸ್ಮಾತ್ ಕನ್ನಡದಲ್ಲಿ ನಾನು ಹೇಳುವಂಥ ಒಂದು ವಿಚಾರ ಏನಿದೆ, ಈ ರೀತಿ ಏನಿದೆ, ಇದು ನಿಮ್ಗೆ ಇಷ್ಟ ಆಗಿದ್ದರೆ ಸರಿನಾ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು ನೀವು. ಯಾರಿಗಾದರೂ ಈ ವಿಷಯ ಏನಾದರೂ ಬೇಕಿದ್ದರೆ ಅವ್ರಿಗೂ ಕೂಡ ಈ ವಿಡಿಯೋನ ಸೆಂಡ್ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು. ನಾನು ಮನೋಹರ್ ಆಚಾರ್, ಸಿನಿಮಾಟೋಗ್ರಾಫರ್. ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಸಿಗೋಣ. ಧನ್ಯವಾದ.